ಸರ್ ಯಾವಾಗಲೂ ಸೀರಿಯಸ್ ಆಗಿ ಹಾಕಿರ್ತೀರಾ ಸರ್? ನಮ್ಮ ಎಕ್ಸ್ಪ್ರೆಷನ್ ಬೇರೆ ಯಾರಿಗೂ ಕಾಣಿಸ್ಬಾರ್ದು ಮೋಹನ್ ರಾವ್. ವೆಲ್ಕಮ್ ಟು BBC ರಿವ್ಯೂಸ್. ಕಟ್ ಇನ್ನೊಂದ್ಸಲ ಮಾಡೋಣ. ವೆಲ್ಕಮ್ ಟು BBC ರಿವ್ಯೂಸ್. ಕಂಫರ್ಟ್ ಅಂಡರ್ವೇರ್ಸ್ ಅಂಡ್ ಬನಿಯನ್ಸ್. ಇದು ತುಂಬಾ ಕಂಫರ್ಟ್. ನೀವು ಯೂಸ್ ಮಾಡಿ, ಮಕ್ಳಿಗೂ ಕೊಡ್ಸಿ. ರಾಮ್ ಮೋಹನ್ ರಾವ್, ಇದೇ ನಮ್ಮ ಆಫೀಸು. ಏಯ್ ಹೋಗಿ ಹೇಳೋ. ಸರ್ ಸ್ವಲ್ಪ ಶೂಟಿಂಗ್ ಅಲ್ಲಿ ಇದ್ದಾರೆ, ಸ್ವಲ್ಪ ವೇಟ್ ಮಾಡಿ ಸರ್. ಆಯ್ತು, ವೇಟ್ ಮಾಡ್ತೀನಿ. ಏನು ಶೂಟಿಂಗು? ಮೂವಿ ರಿವ್ಯೂ ಸರ್. ಯಾವ ಮೂವಿ? ನಿನಗೇನಕ್ಕೋ ಲಫಂಗ. ಫಿಲ್ಮ್ ಹೆಸರೇನಾ? ಹೌದು ಸರ್. ಡೌಟಿಂದ ಕೇಳಿದೆ ಬಿಡು. ಏಯ್ ಬಾರೋ. ಇವತ್ತು ಯಾರು ರೆಸ್ಪೆಕ್ಟೇ ಕೊಡ್ತಿಲ್ಲಪ್ಪ. ರೋಲ್ ಮಾಡು. ರೋಲಿಂಗಾ? ಕಂಫರ್ಟ್ ಅಂಡರ್ವೇರ್ಸ್ ಅಂಡ್ ಬನಿಯನ್ಸ್. ನೀವು ತಗೊಳ್ಳಿ, ನಿಮ್ಮ ಮಕ್ಳಿಗೂ ಕೊಡಿಸ್ಬಿಡಿ. ನಿಮ್ಮ ಫ್ರೆಂಡ್ ಏನು ಮಾಡ್ತಾರೆ ಸರ್? ನಮ್ಮವನು ಬೆಳಿಗ್ಗೆನೇ ಎದ್ದು ಹೇಳ್ತಾನೆ, ಬಾತ್ರೂಮಲ್ಲಿ ಕೂಡ ಫೇಸ್ಬುಕ್ಕಲ್ಲೇ ಇರ್ತಾನೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೇನಾಗುತ್ತೆ ಅನ್ನೋ ಮಸಾಲ ನ್ಯೂಸ್ ಕೊಡ್ತಾ ಇರ್ತಾನೆ. ಗೌರ್ಮೆಂಟ್ ಅವರು ಏನು ಮಾಡ್ತಿಲ್ಲ. ಉತ್ತರಾಖಂಡ್ CM ಕೋಲ್ಕತ್ತಾ ಯಾಕೆ ಹೋದ? ರೋಜರ್ ಫೆದರರ್ ಎರಡರಲ್ಲಿ ಏನು ಡಿಫ್ರೆನ್ಸ್ ಇದೆ? ಮೊನ್ನೆ ನಡೆದಿರೋ ಗಲಾಟೆಯಲ್ಲಿ ಎಷ್ಟು ಜನ ಹೊಡೆದಾಡ್ಕೊಂಡ್ರು? ರಾಜಾಜಿನಗರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿರೋ 1156 ಕಂಪ್ಲೇಂಟ್ ವಿವರ ಏನು? ಬೆಂಡೆಕಾಯಿಗೆ ಕಿಲೋಗೆ ಎಷ್ಟು? ಶಿವಣ್ಣ ಆ್ಯಕ್ಟ್ ಮಾಡೋ ಮೂವಿಗೆ ನೆಕ್ಸ್ಟ್ ಯಾರು ಡೈರೆಕ್ಷನ್ ಮಾಡ್ತಾರೆ? ಕೋಪ ಬಂತಂದ್ರೆ ಕ್ವೆಶ್ಚನ್ ಟು CM ಅಂತ ಹೇಳಿ ಯೂಟ್ಯೂಬಲ್ಲಿ ವಿಡಿಯೋ ಬಿಡ್ತಾನೆ. ಪೆನ್ಷನ್ ಎಲ್ಲ ಬರ್ತಿದ್ದೆ ತಾನೆ ನಿನ್ಗೆ? ಇವ್ರಿಗೆ ಮನೇನೂ ಇಲ್ಲ, ಪೆನ್ಷನ್ ಬರ್ತಾ ಇಲ್ಲ. ಮುಖ್ಯಮಂತ್ರಿಗಳೇ, ನೋ ದಿಸ್ ಪಾಯಿಂಟ್. ಕೆಂಗೇರಿ ರೋಡ್ಗಳೆಲ್ಲ ಹಾಳಾಗಿ ಹೋಗಿದೆ. ಡೆಂಗು ಬಂದ್ರೆ ಯಾರು ನೋಡ್ಕೊಳ್ಳೋರು? ಝೂಮ್ ಮಾಡೋ. ರೋಡ್ ತರ ಕಾಣ್ತಿದ್ಯಾ? ಮುಖ್ಯಮಂತ್ರಿಗಳೇ, ಫಸ್ಟ್ ಡೇ ನೋಡ್ಕೊಂಡ್ಬಂದು ಶಾರ್ಟ್ ಇಲ್ಲಿ ಬರಬಾರ್ದಾಗಿತ್ತು ಅಂತ ರಿವ್ಯೂ ಬರೀತಾನೆ. ಕ್ಯಾಮ್ರಾಮನ್ಗೆ ಎಡಿಟಿಂಗ್ ಬರಲ್ಲ, ಎಡಿಟರ್ಗೆ ಆಕ್ಟಿಂಗೇ ಬರಲ್ಲ. ಆಡಿಯೋ ರಿಲೀಸ್ ಟೈಮಲ್ಲಿ ನಾಯಿ ಇಟ್ಕೊಂಡು ಫಿಲಂ ಮಾಡಿರೋ ಡೈರೆಕ್ಟರ್ಗಳು, ಈ ರೀತಿ ಟೆಕ್ನಿಷಿಯನ್ಸ್ ಇದ್ದಾರೆ. ಇವನಿಗೆ ಯೂಟ್ಯೂಬ್ ಅಲ್ಲಿ 30 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಫೇಸ್ಬುಕ್, ಟ್ವಿಟರ್ ಅಲ್ಲೇ 50 ಲಕ್ಷ ಫಾಲೋವರ್ಸ್ ಇದ್ದಾರೆ. ಟೋಟಲ್ ಆಗಿ ಇವನ ಹೆಸರು BBC. ಸೈನಿಂಗ್ ಆಫ್ BBC. ಪ್ಲೀಸ್ ಸಬ್ಸ್ಕ್ರೈಬ್. ಕೆಳಗಡೆ ಗಂಟೆ ಅಲ್ಲೇ. ಏನ್ ಸರ್ ಸಸ್ಪೆಂಡ್ ಆದ್ರೆ ಇಬ್ರು? ನಿಮ್ಮಿಬ್ರಿಗೂ ಮತ್ತೆ ಕೆಲಸ ಸಿಗೋದ್ ಕಷ್ಟಾನೆ. ಆದ್ರೆ ಶಫಿನ ಎನ್ಕೌಂಟರ್ ಮಾಡಕ್ಕಿಂತ ಮುಂಚೆ ಗ್ರೌಂಡ್ ವರ್ಕ್ ಮಾಡ್ಬೇಕಿತ್ತಾನೆ. ಶಫಿ ಅಂದ್ರೆ ಯಾರು? ರವಿ ಅಣ್ಣನ್ ರೈಟ್ ಹ್ಯಾಂಡ್. ರವಿ ಅಣ್ಣ ಅಂದ್ರೆ ಯಾರು? ಚಾರ್ಮಿನಾರ್ ನಲ್ಲಿರುವಂತ ದೊಡ್ಡ ಡಾನ್. ದೊಡ್ಡ ರಾಜಕಾರಣಿಗಳ ಜೊತೆ ಲಿಂಕ್ ಇದೆ. ಅದ್ರಲ್ಲಿ ಗೌಡ ಒಬ್ಬ. ಅವನೇನೆ ನಿನ್ ಕೆಲ್ಸನ ಕಿತ್ಕೊಂಡಿದ್ದು. ಏಯ್, ಆ ಗೌಡನ ಡೀಟೇಲ್ಸ್ ಹೇಳಪ್ಪ ನಂಗೆ. ಸುಂಕರ ರಾಮಲಿಂಗ ಗೌಡ ಚಿಕ್ಕ ವಯಸ್ಸಲ್ಲೇ 1-2 ಕೊಲೆಗಳನ್ನು ಮಾಡಿದ್ದ. ಇವತ್ತು ಅಂಡರ್ವರ್ಲ್ಡ್ ಡಾನ್ ಆಗೇ ಬೆಳೆದಿದ್ದಾನೆ. ರವಿಯಣ್ಣನ ಹೆಲ್ಪ್ ಇಂದ ಪಾಲಿಟಿಕ್ಸ್ ಕೂಡ ಎಂಟ್ರಿ ಆಗಿದ್ದಾನೆ. ವೋಟ್ಗೆ ನೋಟ್ ಕೊಟ್ಬಿಟ್ಟು ವೋಟಿಂಗ್ ಮಷೀನ್ ರಿಗ್ ಮಾಡ್ಬಿಟ್ಟು ಗೆದ್ದಿದ್ದಾನೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಗೆದ್ದು ಇವತ್ತಿನ ಮಿನಿಸ್ಟರ್ಸ್ ಕನೆಕ್ಷನ್ ಎಲ್ಲ ಸಾಕಷ್ಟಿದೆ. ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಕಸ ಬಿಸಾಕೋ ಜಾಗದಲ್ಲೇ ಅವನು ಟಾಯ್ಲೆಟ್ಗೆ ಹೋಗ್ತಾನೆ. ಸೊ ಪ್ರತಿದಿನ ಡಂಪಿಂಗ್ ಯಾರ್ಡ್ಗೆ ಹೋಗ್ಬೇಕಾದ್ರೆ ಅವನು ಸೆಕ್ಯೂರಿಟಿ ಗನ್ಮೆನ್ಗಳ ಜೊತೆ ಹೋಗ್ತಾನೆ. ಬಾತ್ರೂಮ್ಗೆ ಆರಾಮಾಗಿ ಹೋಗಪ್ಪ. ಏನ್ ನಿನ್ನ ಹೆಸರು? ಸೂರ್ಯ ಸರ್. ಸಾಕು, ಹಾಗೆಲ್ಲ ನೋಡ್ಬೇಡ. ಸ್ಟಿಲ್ ಇನ್ ಸರ್ಚ್. ನಿನಗೆ ಎಷ್ಟು ಟೈಮ್ ಅಂದ್ರೆ ಹೆಂಗೋ BBC? ಅಪ್ಪಾರಾವ್, ನಿನಗೆ ಸೂರ್ಯ ಬಿಟ್ಟು ಈ ಪ್ರಪಂಚ ಅಂದ್ರೆ ಏನು ಗೊತ್ತೇ ಇಲ್ಲ. ಈ ಪ್ರಪಂಚದಲ್ಲಿ ಒಟ್ಟು 2,85,32,16 ಸೂರ್ಯನ ಹೆಸರುಗಳಿದ್ದಾರೆ. ಸೂರ್ಯ ಸಿಂಗ್, ಸೂರ್ಯ ಶರ್ಮಾ, ಸೂರ್ಯ ಪ್ರಸಾದ್, ಸೂರ್ಯ ರಾಥೋಡ್, ಸೂರ್ಯ ಕುಮಾರ್, ಸೂರ್ಯ ನಾಯ್ಡು. ಕೊನೆಗೆ ಆಟೋನಗರ್ ಸೂರ್ಯ ಅಂತ ಫಿಲಂ ಕೂಡ ಇದೆ. ಸೂರ್ಯ ಅಂತ ಹೆಸರು ಹೇಳಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೆ BBC? ನನಗೆ ನಿದ್ದೆ ಬರ್ತಾ ಇದೆ, ಏನಾದರೂ ಜೋಕ್ ಹೇಳು. ಸರಿ, ಒಂದು ಕತೆ ಹೇಳ್ತೀನಿ. ಒಂದು ಕಾಗಿ ಗಾಳಿಯಲ್ಲಿ ಅರ್ಥ ಮೊಟ್ಟೆ ಇಡ್ತು. ಆದರೆ ಆ ಮೊಟ್ಟೆ ಕೆಳಗೆ ಬೀಳಲಿಲ್ಲ. ಏನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಆ ಕಾಗಿ ನಿಕ್ಕರಕೊಂಡಿದೆ, ಅದಕ್ಕೆ. ಇನ್ನೊಂದು ದೊಡ್ಡ ಕತೆ. ಒಂದು ಆಮೆ ಒಂದು ಮೊಲ ಓಡ್ತಾನೇ ಇತ್ತು. ಮಧ್ಯದಲ್ಲಿ ಒಂದು ಕಾಲುವೆ ಬಂತು. ಮೊಲ ಜಂಪ್ ಮಾಡಿ ಹೋಗ್ಬಿಡ್ತು. ಆದ್ರೆ ಆ ಆಮೆ ದಾಟ್ಲಿಲ್ಲ. ಏನಕ್ಕೆ ಹೇಳೋ? ಏನಕ್ಕಂದ್ರೆ ಆ ಆಮೆ ಅಂಡರ್ವೇರ್ ಹಾಕೊಂಡಿಲ್ಲ, ಅದಕ್ಕೆ. ಸಾರಿ ಸರ್, ನಮ್ಮ ಹುಡುಗನ್ ಗೊತ್ತಾಗ್ಲಿಲ್ಲ. ಸಣ್ಣ ಹುಡುಗರು ಕಾರ್ ಕೊಟ್ಟಿದ್ಯಲ್ಲ, ಬುದ್ಧಿ ಇಲ್ವಾ? ಚಿಕ್ಕ ಹುಡುಗ ಅಂದ್ರೆ ಸಣ್ಣವನಲ್ಲ ಸರ್, ಜಸ್ಟ್ 24. ಮತ್ತೆ ಸಣ್ಣವ್ರು ಅಂತ ಹೇಳ್ತೀಯಲ್ಲ, ಇಲ್ಲಿ ಸಾರಿ ಹೇಳಕ್ ಹೇಳಿ. ಸಾರಿ. ಹಾಯ್ ಪೂಜಾ. ಲೈಸೆನ್ಸ್ ಇದೆಯಾ? ಇದೆ. ತೋರ್ಸು. ಮೋಹನ್ ರಾವ್, ಇವತ್ತು ಫ್ರೈಡೇ, ಸ್ಯಾಟರ್ಡೆ ಸಂಡೇ ಲೀವಲ್ಲಿದ್ದೀನಿ. ಮಂಡೇ ಮಾರ್ನಿಂಗ್ ಗಾಂಧಿನಗರ್ ಪೊಲೀಸ್ ಸ್ಟೇಷನ್ಗೆ ಬಂದು ಸಾರಿ ಹೇಳಿ ಲೈಸೆನ್ಸ್ ತಗೊಂಡು ಹೋಗು.
ಸರ್ ನಿಮ್ಮ ಹೆಸರು? ಛೇ, ACP Che Guevara. ಪ್ರೇಮ ಅಂದ್ರೆ ಸಮಥಿಂಗ್ ಗ್ರೇಟ್ ಅಂತಾರೆ, ಇದೇನಾ? ಇದು ಗ್ರೇಟ್ ಅಲ್ವಾ? ಸರಿ, ಈಗೇನ್ ಮಾಡ್ಬೇಕಂತಿದ್ಯಾ? ಏನ್ ನೋಡ್ತಿದ್ಯೋ? ಲವರ್ ತರ ಅಲ್ಲ, ಕಿಡ್ನಾಪರ್ ತರ ನೋಡ್ತಿದ್ಯಾ. ಇಲ್ಲಿ ನೋಡು, ಈ ತರ ಬಾಲ್ ಇಟ್ಕೋ. ಅಲ್ಲಪ್ಪ. ರೊಮ್ಯಾಂಟಿಕ್ ಆಗಿ ನೋಡು, ಹಾಗೆ ಸ್ಮೈಲ್ ಮಾಡ್ತಾ ತಲೆ ಅಲ್ಲಾಡ್ಸು. ಹೇಯ್, ಹುಷಾರೋ, ರೊಮ್ಯಾನ್ಸ್ ಅಷ್ಟೀಸ್ ಎಲ್ಲಮ್ಮ. ಅಳಿಸ್ತಿರೋ ಹಾಗಿದೆ. ಯಾಕೋ ಇದೆಲ್ಲ ಡ್ರಾಮಾ? ಪ್ರೀತಿಸೋದಂದ್ರೆ ಪಕ್ಕದ ಮನೆ ಆಂಟಿಗೆ ಸೈಟ್ ಹೊಡೆದಂಗೆ ಅಲ್ಲ ಕಣ. ಆನೆಸ್ಟ್ ಆಗಿ, ಸಿನ್ಸಿಯರ್ ಆಗಿ, ಫೀಲ್ ಅಲ್ಲಿ ನೋಡ್ಬೇಕು ಕಣ. ಏನು ಸೊಳ್ಳೆನ್ ಸಾಯಿಸೋ ಹಾಲು ಹೊಡ್ತಾರಣ್ಣ? ಯಾ ಇಲ್ಲ ಇಲ್ಲ ಇಲ್ಲಲ್ಲ, ಯಾ ಇಲ್ಲ ಇಲ್ಲ ಇಲ್ಲಲ್ಲ, ಯಾ ಇಲ್ಲ ಇಲ್ಲ ಇಲ್ಲಲ್ಲ, ಯಾ ಇಲ್ಲ ಇಲ್ಲ ಇಲ್ಲಲ್ಲ. ಕನಸ ಇದು ನಿಜವಾ, ಎದುರಾಯ್ತೆ ನನ್ನ ಪ್ರೇಮ ವರವಾ. ಏನೋ ಹೆಲ್ಮೆಟ್ ಕದೀತಿದ್ಯಾ? ಯಾರು ಇಲ್ಲ ಕಣೋ. ಏನೋ ಸಿಕ್ತಾ? ಯುಗ ಯುಗದಲ್ಲೂ ಬೇಕಿ ಪ್ರೇಮ, ಎದೆಯೊಳಗಿರುವ ಬಡಿತವೆ ಪ್ರೇಮ, ವಿಧಿ ಬರೆದಿರುವ ಕನಸಿದು ಪ್ರೇಮ, ಚರಿತೆಯ ಬರೆದ ನನ್ನ ಪ್ರೇಮ. ಯಾ ಇಲ್ಲ ಇಲ್ಲ ಇಲ್ಲಲ್ಲ, ಯಾ ಇಲ್ಲ ಇಲ್ಲ ಇಲ್ಲಲ್ಲ, ಯಾ ಇಲ್ಲ ಇಲ್ಲ ಇಲ್ಲಲ್ಲ, ಯಾ ಇಲ್ಲ ಇಲ್ಲ ಇಲ್ಲಲ್ಲ. ಚೇಂಜ್ ಮಾಡು. ಶರ್ಟ್ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಾಲರ್ಶಿಪ್ ಅಲ್ಲಿ ಓದ್ತಿರೋಂತ ಅನಾಥರು ಅಂತ ಜನ ಫಿಕ್ಸ್ ಆಗಿ ಹೋಗ್ತಾರೆ. ಫಿಕ್ಸ್ ಏನು? ಅದೇ ಅಲ್ವಾ ನಿಜ. ಹಾಲಿಡೇಸ್ ಬಂದಾಗ್ಲೆಲ್ಲ ನನ್ನ ಮನಸ್ಸು ಪ್ರಶಾಂತವಾಗಿರುತ್ತೆ ಕಣೋ. ನೀನು ಯೂನಿಫಾರ್ಮ್ ಹಾಕ್ಕೊಳ್ಳಲ್ವಲ್ಲ? ನೀನು ಯಾಕೋ ಈ ಬಳೆನ ಇಟ್ಕೊಂಡು ತಾಜ್ ಮಹಲ್ ಕಟ್ಟೋ ಥರ ಕಾಡ್ತಿದ್ಯಾ. ನಿನ್ನಷ್ಟು ಔಟ್ಡೇಟೆಡ್ ಅಲ್ಲ ಕಣ. ಅಯ್ಯೋ, ಯಾವಾಗ ರೆಡಿ ಆಗ್ತಿದ್ಯಾ? ಫೈನಲ್ ಇಯರ್ ಫೇರ್ವೆಲ್ ಡೇಗೆ. ಮತ್ತೆ ತಾಜ್ ಮಹಲ್ ಏನ್ ಕರ್ಮ, ಐಫಿಲ್ ಟವರೇ ಕಟ್ಬಹುದು. ನಾನು ಮಲ್ಕೊಳಕ್ ಸ್ವಲ್ಪ ಜಾಗ ಮಾಡ್ಕೊಡು, ಇನ್ನೂ ಬರ್ತಾವಲ್ವಾ ಸಾಮಾನ್ಗಳು. ಪ್ರೇಮ ಗೃಹ ಬೇರಾದರೂ, ಗ್ರಹ ಬೇರಾದರೂ, ದೇಹ ಬಿಡದಿರೋ ಪ್ರೇಮ, ಸ್ಥಿರದಿಂದಿರೋ ಈ ಪ್ರೀತಿಯು ವರ ಕೊಡುತ್ತಿರೋ ಪ್ರೇಮ, ವರಸೆಯ ಬೆರೆಸೋ ವರವಿದು ಪ್ರೇಮ, ಮನಸ್ಸನ್ನು ಮೆಚ್ಚೋ ಕನಸಿನ ಪ್ರೇಮ, ತನುವನ್ನು ಬೆರೆಸೋ ತಪವಿದು ಪ್ರೇಮ, ಚರಿತೆಯ ಬರೆಯೋ ಈ ಪ್ರೇಮ. ಏನಿವತ್ತು ಯೂನಿಫಾರ್ಮ್ ಶರ್ಟ್ ಎಲ್ಲ ಚೇಂಜ್ ಆಗೋಗಿದೆ? ಪೂಜೆ 2 ದಿನ ಲೀವ್ ತಗೊಂಡಿದ್ದಾಳ ಕಣ. ಕಸಿನ್ ಮ್ಯಾರೇಜ್ ಅಂತೆ. ಆ ಮಹಾತಾಯಿ ವರ್ಷ ಪೂರ್ತಿ ಬರ್ದೇ ಇದ್ರೆ ಖುಷಿನೇ. ಅದೇನು ಯಾವಾಗ್ಲೂ ಒಂದೇ ಶರ್ಟ್ ಹಾಕೋತಿಯಾ? ಶೋ ಆಫಾ? ಪೂಜಾಗ್ ನಾನು ಮೊದಲನೇ ಬಾರಿ ಭೇಟಿಯಾದಾಗ ಹೆಂಗಿದ್ನೋ, ಪ್ರಪೋಸ್ ಮಾಡ್ಬೇಕಾದ್ರೂ ಕೂಡ ಹಾಗೆ ಇರಬೇಕು. ಕರ್ಮ. ಏ, ಇದು ರಿಂಗು. ನೀನ್ ಫುಲ್ ಹೋಲ್ಸ್ ಮಾಡಿದ್ರೆ ಅಂತ್ಕೋ, ಚಿಂಗ್ 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 ಚಿಂಗ್. What's your name?
ಮ್ಯಾಮ್ ನೇಮ್ BBC ಅದೇನ್ ಹೆಸರು ಬ್ರಿಟಿಷ್ ಬ್ರಾಡ್ಕಾಸ್ಟ್. ಅದೇನು ವಾಟ್ಸ್ ಯುವರ್ ನೇಮ್ ಚಿಗೇವೇರ ಮೇಡಮ್. ವಾಟ್ ನಾಳೆನಾ ಯೂನಿಫಾರ್ಮ್ ಸ್ಟಾರ್ ಪ್ರಪೋಸ್ ಮಾಡೋದು? ಎಸ್. ಯಾಕಿನ್ನು ಏನು ಮಾಡಿಲ್ಲ? ಇಲ್ಲಿ ನೋಡಿ ಬಾಕ್ಸ್ ಇದೆ, ಗಿಫ್ಟು ಇದೆ. ಹಾ, ಇವೆಲ್ಲ ಬಾಕ್ಸಲ್ಲಿ ಹಾಕಿ ಗಿಫ್ಟ್ ಪ್ಯಾಕ್ ಮಾಡ್ತೀನಿ. ಇದಕ್ಕಾಗಿ 3 ವರ್ಷ ವೆಯ್ಟ್ ಮಾಡಿದ್ಯಾ?